ಅದು ಹನುಮ ಹುಟ್ಟಿದ ನಾಡು ಎಂದೇ ಹೆಸರಾಗಿರುವ ಸ್ಥಳ. ಇದೇ ಡಿಸೆಂಬರ್ 2 ಮತ್ತು 3ನೇ ತಾರೀಕಿನಂದು ಹನುಮ ಮಾಲೆ ವಿಸರ್ಜನೆ ಕಾರ್ಯಕ್ರಮವಿದೆ. ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಆಗಮಿಸ್ತಾ ಇದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅಂಜನಾದ್ರಿ ಬೆಟ್ಟದಲ್ಲಿ ನಾಳೆ ಹನುಮ ಮಾಲೆ ವಿಸರ್ಜನೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಅಂಜನಾದ್ರಿ ಬೆಟ್ಟ. ಭಕ್ತಾದಿಗಳು ಉಳಿದುಕೊಳ್ಳಲು 8 ಕಡೆಗಳಲ್ಲಿ ವ್ಯವಸ್ಥೆ. ಅಂಜನಾದ್ರಿ ಹನುಮ ಹುಟ್ಟಿದ ಸ್ಥಳ ಅಂತ ಹೆಸರಾದ ಪ್ರದೇಶ. ಇದೇ ಡಿಸೆಂಬರ್ 3ರಂದು ಹನುಮ ಮಾಲೆಯ ವಿಸರ್ಜನಾ ಕಾರ್ಯಕ್ರಮ ಇದೆ. ಹೀಗಾಗಿ ಜಿಲ್ಲಾಡಳಿತ ಅಂಜನಾದ್ರಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತಿನಿಂದಲೇ ಅಂಜನಾದ್ರಿಗೆ ಹನುಮ ಭಕ್ತರು ಹರಿದು ಬರ್ತಿದ್ದಾರೆ. ಸುಮಾರು 1 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈಗಾಗಲೇ ಜಿಲ್ಲಾಡಳಿತ ಬರುವ ಭಕ್ತರಿಗೆ ವಸತಿ, ಶೌಚಾಲಯ, ಊಟ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಜಿಲ್ಲಾಡಳಿತವಲ್ಲದೆ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕೂಡ ಕೈ ಜೋಡಿಸಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆಯ ಮೂಲಕ ಬರುವ ಭಕ್ತರಿಗೆ ಸುಮಾರು 8 ಕಡೆಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಖಾನೆಗಳ ಸಹಯೋಗವನ್ನು ಪಡೆದುಕೊಂಡಿದ್ದು ಇದೀಗ ಪರಿಸರವಾದಿಗಳ ಕೆಂಗಣಿ ಗುರಿಯಾಗಿದೆ. ಅಥ್ಲೆಟಿಕ್ ಅಸೋಸಿಯೇಷನ್ ಮುಕುಂದಸುಮಿ, ಅಲ್ಟ್ರಾಟೆಕ್, ಹೊಸಪೇಟೆ ಸ್ಟೀಲ್ಗಳ ಸಹಯೋಗವನ್ನು ಪಡೆದುಕೊಂಡಿದೆ. ಆದರೆ ಕೊಪ್ಪಳದಲ್ಲಿ ಕಾರ್ಖಾನೆಗಳನ್ನು ವಿರೋಧಿಸಿ ಕಳೆದ 39 ದಿನಗಳಿಂದ ಹೋರಾಟ ನಡೀತಿದೆ. ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಕೊಪ್ಪಳದ ನಗರಸಭೆಯ ಮುಂಭಾಗ ಹೋರಾಟ ಮಾಡ್ತಿದ್ದಾರೆ. ಬಲ್ಡೋಟಾ ಸೇರಿ ಕಿರ್ಲೋಸ್ಕರ್ ಹಾಗೂ ಮುಕುಂದಸುಮಿ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗಿದೆ. ಇಷ್ಟಿದ್ರೂ ಸಂಸದರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕಾರ್ಖಾನೆಗಳ CSR ಅನುದಾನವನ್ನು ಬಳಸಿಕೊಳ್ತಿರೋದು ಪರಿಸರವಾದಿಗಳ ಕಣ್ಣನ್ನು ಕೆಂಪಗಾಗಿಸಿದೆ. ಕಾರ್ಖಾನೆಗಳ CSR ಅನುದಾನ ಇರೋದೇ ಸಾಮಾಜಿಕ ಕಾರ್ಯಕ್ಕೆ ಅನ್ನುವಂತಹ ಮೂಲಕ ಕಾರ್ಖಾನೆಗಳ ಪರ ಸಂಸದರು ಬ್ಯಾಟ್ ಬೀಸಿದ್ದಾರೆ. ಭಕ್ತಾದಿಗಳು ಬಂದಲ್ಲಿ ಸ್ನಾನಘಟ್ಟಗಳನ್ನು ಸುಮಾರು 6ರಿಂದ 7 ಸ್ನಾನಘಟ್ಟಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗು ಮತ್ತು ಭದ್ರತಾ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕಂದೇಳಿ ಈಗಾಗಲೇ ಜಿಲ್ಲಾಡಳಿತ ಪಾರ್ಕಿಂಗ್ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆಯನ್ನು ಬೇಡ, ಯಾಕಂದರೆ ಜನಸಂಖ್ಯೆ ಹೆಚ್ಚು, ಭಕ್ತರು ಹೆಚ್ಚು ಬರೋದ್ರಿಂದ ಆ ವ್ಯವಸ್ಥೆಯನ್ನು ಮತ್ತು ಲಡ್ಡು ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಸಹಾಯವಾಣಿ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ನಾವು ಉಳ್ಕೊಳ್ಳೋಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. 8 ಕಡೆ ಬರ್ತಕ್ಕಂಥ ಭಕ್ತರಿಗೆ ಅದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಎಲ್ಲ ಕೈಗಾರಿಕೆಗಳ ಕಾರ್ಖಾನೆಗಳ ಸಹೋದ್ಯೋಗದೊಂದಿಗೆ ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹೋದ್ಯೋಗದೊಂದಿಗೆ ಎಲ್ಲ ಮುಖಂಡರ ಸಹೋದ್ಯೋಗದೊಂದಿಗೆ ನಾವು 8 ಕಡೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಬಂದಕ್ಕಂಥ ಭಕ್ತರಿಗೆ ವಿಶ್ರಾಂತಿಗೆ, ಎಲ್ಲ ಅವ್ರಿಗೆ ಮಲಗಲಿಕ್ಕೆ, ಅದ್ರ ಜೊತೆಯಲ್ಲಿ ಅವರಿಗೆ ಸ್ನಾನಕ್ಕೆ, ಕುಡಿಯೋ ನೀರು, ಊಟ, ಟಿಫನ್ನು, ಶೌಚಾಲಯ ಮತ್ತು ಭಜನೆ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಇನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಹುಟ್ಟಿರೋದಕ್ಕೆ ಕೆಲ ಕುರುಹುಗಳು ಸಿಕ್ಕಿದೆ. ಹನುಮ ಮಾಲೆ ಮೊದಲು ಆರಂಭವಾಗಿದ್ದು ಕೆಲ ಭಕ್ತರಿಂದ, ಇದೀಗ ಅದು ಲಕ್ಷಾಂತರ ಭಕ್ತರನ್ನು ತಲುಪಿದೆ. ಕೇವಲ 13 ಜನರಿಂದ ಆರಂಭವಾದಂತಹ ಹನುಮ ಮಾಲೆ ಇವತ್ತು ಲಕ್ಷ ಮಂದಿ ಅದನ್ನು ಆಚರಿಸ್ತಿದ್ದಾರೆ. ಕಟ್ಟುನಿಟ್ಟಿನ ರಥ ಮಾಡೋದರ ಮೂಲಕ ಹನುಮ ಮಾಲಾಧಾರಿಗಳು ಅಂಜನಾದ್ರಿಗೆ ಬಂದು ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಕೆಲವರು 45 ದಿನ, ಇನ್ನು ಕೆಲವರು 1 ತಿಂಗಳು, ಇನ್ನು ಕೆಲವರು 15 ದಿನ, 9 ದಿನ, 3 ದಿನ ಮಾಲೆ ಧರಿಸುವಂತಹ ಪ್ರತೀತಿ ಇದೆ. ನಾಳೆ ಸಾಗರೋಪಾದಿಯಲ್ಲಿ ಹನುಮ ಮಾಲಾಧಾರಿಗಳು ಬರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಕಲ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ. ಕೊಪ್ಪಳದಿಂದ ಅಂಜನಾದ್ರಿ ಬೆಟ್ಟದವರೆಗೂ ಕೂಡ ಸುಮಾರು 2,000 ಪೊಲೀಸರ ನಿಯೋಜನೆ ಮಾಡುವುದಕ್ಕೆ ತಯಾರಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮಾಲ ಜಯಂತಿ ಡಿಸೆಂಬರ್ 2 ಮತ್ತು 3ನೇ ತಾರೀಕು ಈ ಜರುಗೋದ್ರಿಂದ ಆಲ್ರೆಡಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಮೀಟಿಂಗ್ ಮಾಡಿದ್ದಾರೆ. ನಾವು ಹಾಗೂ DC ಸಾಹೇಬರು ಕೂಡ ಜಿಲ್ಲಾ ಹಂತದಲ್ಲಿ ಮೀಟಿಂಗ್ ಮಾಡಿದ್ದೀವಿ, ವಿಸಿಟ್ ಮಾಡಿದ್ದೀವಿ. ಎಲ್ಲ ಪಾರ್ಕಿಂಗ್ ಪ್ಲೇಸಸ್ಸು, ಬ್ಯಾರಿಕೇಡ್ಸು ಹಾಗೂ CCTVಸು, ಚೆಕ್ ಪೋಸ್ಟ್ಗಳು ಮತ್ತು ಎಷ್ಟು ಸಿಬ್ಬಂದಿಗಳು ನಾವೆಲ್ಲ ಎಲ್ಲೆಲ್ಲಿ ಹಾಕಬೇಕು ಅಂಥೇಳಿ ಆಲ್ರೆಡಿ ನಾವು ಸೆಕ್ಯೂರಿಟಿ ಮೆಜರ್ಸ್ ತೊಗೊಂಡಿದ್ದೀವಿ. ಯಾವುದೇ ಥರ ತೊಂದರೆ ಆಗಲ್ಲ. ಆ ಟೈಮಲ್ಲಿ ನಮ್ಮ ರೇಂಜ್ ಕಡೆಯಿಂದ ಕೂಡ ಸಾಕಷ್ಟು ಆಫೀಸರ್ಸ್ ಬರ್ತಾರೆ, ನಾವಿರ್ತೀವಿ. ನಮ್ಮ ಅಡಿಷ್ನಲ್ SPs 3 ಜನ ಇರ್ತಾರೆ, ಸುಮಾರು 10 ಜನ DSPs ಇರ್ತಾರೆ, ಇನ್ಸ್ಪೆಕ್ಟರ್ಸ್ ಒಂದು 35 ಜನ ಇರ್ತಾರೆ, PSIಸು. ಅಂದಾಜು ಒಂದು 2,000ರಷ್ಟು ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡ್ತೀವಿ. ಯಾವುದೇ ಥರದ ಘಟನೆ ಆಗಲಾರ್ದಂಗೆ ಸುಸೂತ್ರವಾಗಿ ನಡೆಯುವಂಥ ಎಲ್ಲ ಕ್ರಮಗಳು ತೊಗೊಂಡಿದ್ದೀವಿ ಆಲ್ರೆಡಿ. ಅಂದಾಜು ನಮ್ಮ ನಿರೀಕ್ಷಣೆ ಪ್ರಕಾರ ಒಂದು 1 ಲಕ್ಷದಷ್ಟು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಬಂದಿದ್ದರು. ಸೊ ಆ ಪ್ರಯುಕ್ತ ಎಲ್ಲ ನಾವು ಮೆಜರ್ಸ್ ಕೂಡ ಆಲ್ರೆಡಿ ತೊಗೊಂಡಿದ್ದೀವಿ. ಒಟ್ಟಾರೆ ಹನುಮ ಮಾಲೆಯ ವಿಸರ್ಜನಾ ಕಾರ್ಯಕ್ರಮ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಕಾರ್ಖಾನೆಗಳ ಸಹಯೋಗವನ್ನು ಪಡೆದುಕೊಂಡಿದ್ದು ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸಂಸದ ರಾಜಶೇಖರ್ ಹಿಟ್ನಾಳ್ ನಡೆ ಇದೀಗ ಪ್ರಶ್ನೆ ಮಾಡುವಂತಾಗಿದೆ. ಭಕ್ತರ ಅನುಕೂಲಕ್ಕೆ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮಾಡ್ತಿರೋದು ಒಳ್ಳೆಯದೇ,
ಆದರೆ ಅದಕ್ಕೆ ಕಾರ್ಖಾನೆಗಳ ಹಣ ಯಾಕೆ ಅನ್ನೋದು ಜನರ ಪ್ರಶ್ನೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.